ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜಿ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಸಿಂಪಲ್ ಆದಂತಹ ಈಸಿ ಕ್ರೋಶ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಆಸ್ ಯೂಶುವಲ್ 10 ನಂಬರ್ ಕ್ರೋಶ ನೆಲಗೆ ತಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ಗಂಟು ಹಾಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ. 7 ಎಳೆ ದಾರ ತಗೊಂಡ್ರು ಕೂಡ ತೊಂದರೆ ಇಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಬಟ್ಟೆನ ಸೀದಾ ಇಟ್ಕೊಂಡು ದಾರನ ಮೇಲಕ್ಕೆ ತಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಳ್ಬೇಕು. ಪಕ್ಕದಲ್ಲೇ ಅಂದ್ರೆ ಬಟ್ಟೆಗೆ ಏನ್ ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತಂದು 2 ದಾರ ಒಂದ್ ಮಾಡ್ಬೇಕು, 2 ದಾರ ಒಂದ್ ಮಾಡ್ಬೇಕು, ಒಂದು ಡಬಲ್ ಕ್ರೋಶ ಆಗುತ್ತೆ. ಸ್ಟಾರ್ಟಿಂಗ್ 2 ಚೈನ್, ಅದಾದ್ಮೇಲೆ ಒಂದು ಡಬಲ್ ಕ್ರೋಶ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಒಂದ್ಸಲ ಪಕ್ಕದಲ್ಲೇ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತರಬೇಕು. ಸೂಜಿ ಮೇಲೆ 3 ದಾರ ಇರುತ್ತಲ್ಲ, ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. 2 ಚೈನ್ ನ ಸೇರಿಸಿ ಒಟ್ಟು 3 ಕಂಬಗಳಾಗುತ್ತೆ. ಅಂದ್ರೆ ಒಂದು ಸರ್ತಿ 2 ಚೈನ್, ಆಮೇಲೆ 2 ಡಬಲ್ ಕ್ರೋಶ ಆದ್ಮೇಲೆ ಈ ರೀತಿ ದಾರನ ಮೇಲೆ ಕೇಳ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಈ ರೀತಿ ಸ್ಟ್ರೈಟ್ ಮಾಡ್ಕೋಬೇಕು. ಕಂಬಗಳನ್ನ ಸೀದಾ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಬಟ್ಟೆಗೆ ನೀಡಲ್ ಹಾಕ್ಬೇಕು. ನಾವು ನೀಡಲ್ ಹಾಕಿ ದಾರನ ಮೇಲಕ್ಕೆ ತಗೊಂಡ್ ಬರ್ಬೇಕು. ಮೇಲಕ್ಕೆ ತಗೊಂಡ್ಬಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದು ಮಾಡ್ಕೋಬೇಕಾಗುತ್ತೆ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಪಕ್ಕದಲ್ಲೇನೆ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಮತ್ತೊಂದು ಕಂಬ ಮಾಡ್ಕೊಳ್ತೀವಿ. ಸೊ ಒಟ್ಟು 3 ಕಂಬಗಳನ್ನ ಮಾಡ್ಕೊಳ್ಬೇಕು ಪಕ್ಕದಲ್ಲಿ. ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿರ್ತೀವಲ್ಲ, ಹಾಗಾಗಿ ಅಲ್ಲಿ 2 ಕಂಬ ಹಾಕ್ತೀವಿ. 2 ಚೈನ್ ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಈಗ ಇಲ್ಲಿ ಬೀಡ್ ಆದ್ಮೇಲೆ 3 ಡಬಲ್ ಕ್ರೋಶ ಮಾಡ್ಕೋಬೇಕು ನೋಡಿ. ಸೊ 3 ಡಬಲ್ ಕ್ರೋಶ ಆಗಿದೆ. ಈಗ ದಾರನ ಮೇಲೆ ಕೇಳ್ಕೊಳ್ತೀನಿ. ಮೇಲೆ ಕೇಳ್ಕೊಂಡು ಮೀಡಿಯಂ ಸೈಜ್ ರೌಂಡ್ ಬೀಡ್ ಏನ್ ಬರುತ್ತೆ, ಸೊ ನೋಡಿ ಈ ರೀತಿಯಾದಂತ ಬೀಡ್ ನ ತಗೊಂಡಿದ್ದೀನಿ. ಗೋಲ್ಡನ್ ಬೀಡ್, ಕ್ರಿಸ್ಟಲ್ ಬೀಡ್ ಬೇಕಾದ್ರೆ ತಗೊಳ್ಬಹುದು ಅಥವಾ ಪರ್ಲ್ ಬೇಕಾದ್ರೆ ತಗೊಳ್ಬಹುದು. ಸೊ ಈ ರೀತಿ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ನೀಡಲ್ ಹಾಕಿ ಡಬಲ್ ಕ್ರೋಶ ಮಾಡ್ಕೋಬೇಕು. ನೀಡಲ್ ಹಾಕಿ ದಾರನ ತರ್ತೀನಿ. ಸೂಜಿ ಮೇಲೆ 3 ದಾರ ಇರುತ್ತೆ, ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರನ ಒಂದು ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಎಕ್ಸ್ಟ್ರಾ ದಾರಗಳೇನಾದ್ರೂ ಬಂದ್ರೆ ಅದನ್ನ ಕಟ್ ಮಾಡ್ಕೊಳ್ಬಿಡಿ. ಸೊ ಇಲ್ಲಿ ಒಂದು ಕಂಬ ಆದ್ಮೇಲೆ 5 ಚೈನ್ ಹಾಕೊಳ್ತೀನಿ. ಬೀಡ್ ಆದ್ಮೇಲೆ ಒಂದು ಕಂಬ ಮಾಡ್ಕೊಂಡಿದೀನಿ ಅಷ್ಟೇ. ಆಮೇಲೆ 5 ಚೈನ್ ಮಾಡ್ಕೊಳ್ತೀನಿ. 5 ಚೈನ್ ನ ಆದ್ಮೇಲೆ ಬಟ್ಟೆನ ಚೂರು ತಿರುಗಿಸ್ಕೊಂಡು ಫಸ್ಟ್ ಕಾಣಿಸುತ್ತಲ್ಲ, ಫಸ್ಟ್ ಡಬಲ್ ಕ್ರೋಶ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಸಿಂಗಲ್ ಸ್ಟೆಪ್ ಡಿಸೈನ್ ಆಗೋದ್ರಿಂದ ಬಟ್ಟೆನ ಉಲ್ಟಾ ತಿರುಗಿಸಿ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಳ್ತಾ ಇದೀವಿ. ಸೊ ಈಗ ಬಟ್ಟೆನ ಸೀದಾ ಮಾಡ್ಕೋಬೇಕು. ಇಲ್ಲಿಂದ 2 ಚೈನ್ ಹಾಕೊಳ್ತೀನಿ ನೋಡಿ. 2 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಸುತ್ಕೊಂಡು ಈ 5 ಚೈನ್ ಏನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2 ಮಾಡ್ಕೋಬೇಕು, ಮತ್ತೆ 2 ಮಾಡ್ಕೋಬೇಕು. ಒಂದು ಕಂಬ ಆಯ್ತು. ಸ್ಟಾರ್ಟಿಂಗ್ 2 ಚೈನ್ ಮತ್ತೆ ಒಂದು ಕಂಬ ಆಯ್ತು. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಗ್ಯಾಪ್ ಅಲ್ಲಿ ಮತ್ತೊಂದು ಡಬಲ್ ಕ್ರೋಶ ಮಾಡ್ಕೊಳ್ತೀನಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅದೇ ಗ್ಯಾಪ್ ಅಲ್ಲಿ 3ನೇ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದೀನಿ. ಸ್ಟಾರ್ಟಿಂಗ್ 2 ಚೈನ್ ಹಾಕೊಂಡೆ 3 ಡಬಲ್ ಕ್ರೋಶ ಹಾಕೊಳ್ತೀನಿ. ಈಗ ಮತ್ತೆ ಇಲ್ಲಿ 2 ಚೈನ್ ಹಾಕೋಬೇಕು ನೋಡಿ. 1 2 ಚೈನ್ ಹಾಕಿ ಅದೇ 5 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ನೀವು 5 ಚೈನ್ ಬದಲು 6 ಚೈನ್ ಕೂಡ ಹಾಕೋಬಹುದು. ಜಾಗ ನಿಮ್ಗೆ ಸಾಕಾಗ್ತಾ ಇಲ್ಲ, ಟೈಟ್ ಆಗಿದೆ ಅಂತ ಇದ್ರೆ. ಇಲ್ಲಿ ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ವಿ, 3 ಡಬಲ್ ಕ್ರೋಶ, ಮತ್ತೆ 2 ಚೈನ್ ಹಾಕಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀವಿ. ಈಗ ಮತ್ತೆ 2 ಚೈನ್ ಹಾಕೊಳ್ತೀನಿ. 2 ಚೈನ್ ಆದ್ಮೇಲೆ ಮತ್ತೆ 3 ಡಬಲ್ ಕ್ರೋಶಗಳನ್ನ ಹಾಕೋಬೇಕಾಗತ್ತೆ ನೋಡಿ. ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ಸೊ ಈ ರೀತಿ 3 ಡಬಲ್ ಕ್ರೋಶ ಮಾಡ್ಕೋಬೇಕು 2 ಚೈನ್ ಆದ್ಮೇಲೆ. ಸೊ ಈಗ ನೋಡಿ ಈ ರೀತಿ ಜರುಗಿಸ್ಕೊಂಡು ಕಂಟಿನ್ಯೂ ಮಾಡ್ಬೇಕು, ಜಾಗ ಸಾಕಾಗಿಲ್ಲ ಅಂದ್ರೆ. ಮತ್ತೆ 2 ಚೈನ್ ಹಾಕೊಳ್ತೀನಿ. 2 ಚೈನ್ ಹಾಕಿ ಅದೇ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಇದು ನಿಮ್ಗೆ ಒಂದು ಪೆಟಲ್ ರೀತಿ ಫಾರ್ಮ್ ಆಗುತ್ತೆ. ಸೊ ಒಂದು 2 ಚೈನ್ ಹಾಕಿ ಮತ್ತೆ 3 ಡಬಲ್ ಕ್ರೋಶ ಮತ್ತೆ 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು. ಈ ರೀತಿ 2 ಟೈಮ್ಸ್ ಮಾಡ್ಕೋಬೇಕು ಒಟ್ಟು ನೋಡಿ. 3 ಟೈಮ್ಸ್ ಮಾಡ್ಕೋಬೇಕು. 3rd ಟೈಮ್ ನಾನು ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕಿದ್ದೀನಿ, ಒಂದು ಕಂಬ ಆಯ್ತು. ಈಗ ಮತ್ತೆ 2ನೇ ಕಂಬನ ಮಾಡ್ಕೊಳ್ತೀನಿ, ಅಂದ್ರೆ ಡಬಲ್ ಕ್ರೋಶನ.
ಮಾಡ್ಕೊಳ್ತಾ ಇದೀನಿ. ಈ ರೀತಿ ಒಂದೊಂದು ದಾರ ಮಿಸ್ ಆಯ್ತು ಅಂದ್ರೆ ಬಿಚ್ಚಿ ಅಲ್ಲಿಂದ ಅಲ್ಲಿಗೆ ಸರಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಡಿಸೈನ್. ಈಗ 3ನೇ ಡಬಲ್ ಕ್ರೋಶೆ. ಸೊ ನಿಮ್ಗೆ ಪೆಟಲ್ಸ್ ಇನ್ನೂ ದೊಡ್ಡದು ಬೇಕಂದ್ರೆ ಟ್ರಿಪಲ್ ಕ್ರೋಶನು ಕೂಡ ಹಾಕೊಳ್ಬಹುದು ನೀವು. ಸೊ 3ನೇ ಪೆಟಲ್ಗೆ ನೋಡಿ ಲಾಸ್ಟ್ 2 ಚೈನ್ ಹಾಕಿ ಅದೇ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಅದೇ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ನಿಮಗೆ 5 ಚೈನ್ ಜಾಗ ಸಾಕಾಗ್ತಿಲ್ಲ ಅಂತ ಇದ್ರೆ 6 ಚೈನ್ ಹಾಕೊಂಡ್ರು ಕೂಡ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಸೊ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ 2 ಚೈನ್ ಹಾಕಿ. ಈಗ ಈ ರೀತಿ ಬರುತ್ತೆ, 3 ಪೆಟಲ್ಸ್ ತರ, ಫ್ಲವರ್ ಪೆಟಲ್ಸ್ ತರ ಕಾಣಿಸುತ್ತೆ ನೋಡಿ. ಈಗ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೋಬೇಕು. ಒಂದ್ಸಲ ದಾರ ಸುತ್ಕೊಂಡು ಬಟ್ಟೆಗೆ ನಾವು ಪ್ರೀವಿಯಸ್ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಬೀಡ್ ಆದ್ಮೇಲೆ ಅದ್ರ ಪಕ್ಕದಲ್ಲೇನೆ ಮತ್ತೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಗ್ಯಾಪ್ ಬಿಡಬಾರ್ದು, ಪಕ್ಕದಲ್ಲೇ ಹಾಕೋಬೇಕು. ಈಗ ಮತ್ತೊಂದು ಡಬಲ್ ಕ್ರೋಶೆ. ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ, ಪಕ್ಕದಲ್ಲೇನೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಕೊಳ್ತೀನಿ. ಸೊ ನೋಡಿ ಫಸ್ಟ್ 2 ದಾರ ಒಂದು ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರ ಒಂದು ಮಾಡ್ಕೊಳ್ತೀನಿ. ಒಟ್ಟು 3 ಡಬಲ್ ಕ್ರೋಶೆಗಳಾಗಿದೆ ಅಲ್ವಾ. ಈಗ ದಾರನ ಮೇಲೆ ಕೇಳ್ಕೊಳ್ತೀನಿ. ಸ್ಮಾಲ್ ಸೈಜ್ ಬೀಡ್ನ ತಗೊಂಡಿದ್ದೀನಿ ನೋಡಿ. ಸ್ಮಾಲ್ ಸೈಜ್ ರೌಂಡ್ ಬೀಡ್ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿ ಮತ್ತೆ ಡಬಲ್ ಕ್ರೋಶೆಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿ ನಮ್ಗೆ ಗ್ಯಾಪ್ ಬರ್ಲಿ ಬೀಡ್ಗೆ ಮತ್ತೆ ಕುಚ್ಚಿಗೆ ಮತ್ತೆ ಆರ್ಚಿಗೆ ಅಂತ ನಾನಿಲ್ಲಿ ಸೆಂಟ್ರಲ್ ಬೀಡ್ ತೆಗೆದು ಬೀಡ್ ಹಾಕಿ ಮತ್ತೆ 3 ಕಂಬನ ಹಾಕೊಂಡಿದ್ದೀನಿ ನೋಡಿ. ಸೊ ನಿಮ್ಗೆ ಗ್ಯಾಪ್ ಜಾಸ್ತಿ ಬೇಡ ಅಂತಿದ್ರೆ 3ರಿಂದ ಅಂದ್ರೆ 6 ಡಬಲ್ ಕ್ರೋಶೆ ಹಾಕಿ ಕೂಡ ಕುಚ್ಚಿಗೆ ಸ್ಪೇಸ್ ನ ನೀವು ಮಾಡ್ಕೊಳ್ಬೋದು ನೋಡಿ. ಈ ರೀತಿ ಪೆಟಲ್ ಆದ್ಮೇಲೆ 2 ಕಂಬ ಮಾಡ್ಕೊಳ್ತೀನಿ, ಮತ್ತೆ ಬೀಡ್ ಹಾಕಿ 3 ಕಂಬ. ಈಗ ಇಲ್ಲಿಂದ 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು. ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟ್ ಆಗಿ ನೋಡ್ಕೊಂಡು ಬಟ್ಟೆಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಈ 3 ಚೈನ್ ಏನ್ ಹಾಕ್ತೀವಿ ನಾವು ಇಲ್ಲಿಗೆ ಕುಚ್ಚನ್ನ ಕಟ್ಕೊಳ್ತೀವಿ. ಸೊ ಕುಚ್ಚು ಬೇಡ ಅಂತ ಇದ್ರೆ ಮತ್ತೆ ಪೆಟಲ್ಸ್ ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನೋಡಿ ವಿದೌಟ್ ಕುಚ್ಚುನು ಈ ಡಿಸೈನ್ ನೀವು ಟ್ರೈ ಮಾಡ್ಬೋದು. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ, ಪಕ್ಕದಲ್ಲೇ 2ನೇ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ 3ನೇ ಡಬಲ್ ಕ್ರೋಶೆ ಮಾಡ್ಕೊಂಡೆ. ಈಗ ಮತ್ತೆ ದಾರನ ಮೇಲೆ ಕೆಳೆದು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ತೀನಿ ನೋಡಿ. ಸೊ ಒಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ. ಅದಾದ ನಂತರ ಬೀಡ್ ಲಾಕ್ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು. ನೋಡಿ ಕುಚ್ಚು ಆ ಕಡೆ ಈ ಕಡೆ ನಿಮ್ಗೆ ಸ್ಮಾಲ್ ಸೈಜ್ ಬೀಡು ಬರ್ಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ಬರುತ್ತೆ ಡಿಸೈನ್ ಪ್ಯಾಟರ್ನ್. ಸೊ ಬೀಡ್ ಇನ್ಸರ್ಟ್ ಆದ್ಮೇಲೆ ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಡಬಲ್ ಕ್ರೋಶೆ ಮಾಡ್ತೀವಿ. ಇಲ್ಲೂ ಕೂಡ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು ಪಕ್ಕ. ಸೊ ಒಂದೇ ಪಾಯಿಂಟ್ ಅಲ್ಲಿ ಮಾಡ್ಕೋಬಾರ್ದು, ತುಂಬಾ ದೂರನೂ ಮಾಡ್ಕೊಳ್ಬಾರ್ದು. ಎಲ್ಲಾ ಕಂಬಗಳು ಕೂಡ ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ಇದೊಂದು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. 3 ಡಬಲ್ ಕ್ರೋಶೆ ಆಯ್ತು. ಈಗ ದಾರನ ಮೇಲೆ ಕೇಳ್ಕೊಂಡು ಈ ಒಂದು ಮೀಡಿಯಂ ಸೈಜ್ ಬೀಡ್ ಏನಿದೆ ರೌಂಡ್ ಬೀಡ್, ಸೊ ಆ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೀನಿ ನೋಡಿ. ಬೀಡ್ ನ ಇನ್ಸರ್ಟ್ ಮಾಡ್ತೀನಿ, ಬೀಡ್ ಲಾಕ್ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಹಾಕೊಳ್ತೀನಿ. ಸೊ ಒಂದು ಡಬಲ್ ಕ್ರೋಶೆ ಹಾಕೊಳ್ತೀನಿ. ಅದಾದ ನಂತರ 5 ಚೈನ್ ಹಾಕೋಬೇಕು ನೋಡಿ. ಸೊ 1 2 3 4 5 ಚೈನ್ ಹಾಕಿ ಬಟ್ಟೆನ ಅಂದ್ರೆ ಡಿಸೈನ್ ಚೂರು ತಿರುಗಿಸ್ಕೊಳ್ಬೇಕು. ಈ ರೀತಿ ತಿರುಗಿಸ್ಕೊಂಡು ಫಸ್ಟ್ ಡಬಲ್ ಕ್ರೋಶೆ ಹೋಲ್ ಏನ್ ಕಾಣಿಸುತ್ತಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಸೊ 5 ಬದಲು 6 ಚೈನ್ ಕೂಡ ಹಾಕೋಬಹುದು ನೀವು, ಜಾಗ ಸಾಕಾಗಲ್ಲ ಅಂತ ಇದ್ರೆ. ಸೊ ಇಲ್ಲಿಗೆ ಲಾಕ್ ಮಾಡ್ಕೊಂಡಿದ ನಂತರ ಬಟ್ಟೆನ ಸೀದಾ ಇಟ್ಕೊಳ್ತೀನಿ. ಮತ್ತೆ ಸೀದಾ ಇಟ್ಕೊಂಡು ಇಲ್ಲಿಂದ 2 ಚೈನ್ ಮಾಡ್ಕೊಳ್ಬೇಕು. 2 ಚೈನ್ ಮಾಡ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಈ ಒಂದು 5 ಚೈನ್ ಇದೆ ಅಲ್ಲಿಗೆ 3 ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಒಂದಾಯ್ತು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತೆಗೆದು 2ನೇ ಡಬಲ್ ಕ್ರೋಶೆ ಮತ್ತು 3ನೇ ಡಬಲ್ ಕ್ರೋಶೆನ ಮಾಡ್ಕೊಳ್ತೇವೆ. ಸೊ 2 ಚೈನ್ ಹಾಕಿ 3 ಡಬಲ್ ಕ್ರೋಶೆ ಮಾಡ್ಕೊಂಡ್ವಿ. ಈಗ 2 ಚೈನ್ ಹಾಕಿ 3 ಚೈನ್ ಹಾಕಿದೀನಿ ಮಿಸ್ ಆಗಿ.
ಸೊ ನೀವು 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ಅದೇ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿಗೆ ನಮಗೆ ಒಂದು ಪೆಟಲ್ ಆಗುತ್ತೆ. 2 ಚೈನ್, 3 ಡಬಲ್ ಕ್ರೋಶೆ, ಮತ್ತೆ 2 ಚೈನ್ ಹಾಕಿ ಲಾಕ್ ಮಾಡೋದು ಒಂದು ಪೆಟಲ್ ಆಗುತ್ತೆ. ಈ ರೀತಿ 3 ಟೈಮ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಮತ್ತೆ 2 ಚೈನ್ ಹಾಕ್ತೀನಿ, ಆದ್ಮೇಲೆ 3 ಡಬಲ್ ಕ್ರೋಶೆಸ್ನ ಮಾಡ್ಕೊಳ್ತೀನಿ. ನಮಗೆ ಜಾಗ ಸಾಕಾಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ಜರುಗಿಸ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ 2 ಆಯ್ತು, ಮತ್ತೆ 3ನೇ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ 2 ಚೈನ್ ಹಾಕಿ ಅದೇ ಕಂಬದ ಗ್ಯಾಪ್ ಏನಿದೆ, 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತೀನಿ. ಸೊ ಈಗ ಮತ್ತೆ 2 ಚೈನ್, ಲಾಸ್ಟ್ ಟೈಮ್ ಇದು ಥರ್ಡ್ ಪೆಟಲ್ನ ಮಾಡ್ತಾ ಇರೋದು. 2 ಚೈನ್ ಹಾಕಿ ಮತ್ತೆ 3 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ತುಂಬ ಈಸಿ ಇದೆ, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ತುಂಬ ಬೇಗ ಆಗೋಗ್ಬಿಡುತ್ತೆ. ವಿತೌಟ್ ಕುಚ್ಚು ಬಾರ್ಡರ್ ಡಿಸೈನ್ ಥರನೂ ಕೂಡ ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಸೊ ತುಂಬ ಚೆನ್ನಾಗಿ ಗೊತ್ತಿದೆ ನಮ್ಮ ಕ್ರೋಶಾ ವರ್ಕ್ ಅನ್ನೋದಿದ್ರೆ ಹೀಗೆ ಒಂದು ಸೀರೆ ಮಾಡೋಕ್ಕೆ ಹಬ್ಬ ಬಂದು 1 ರಿಂದ 1.5 ಗಂಟೆ ಸಾಕಾಗುತ್ತೆ. ಸೊ ಅಷ್ಟು ಬೇಗ ಹಾಕ್ಕೊಂಡು ಹೋಗ್ಬೋದು ಡಿಸೈನ್ನ. ನೋಡಿ ಲಾಸ್ಟ್ ಪೆಟಲ್ದು 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸುಜ್ ಮೇಲೆ ದಾರ ಸುತ್ಕೊಳ್ಬೇಕು. ಸುತ್ಕೊಂಡು ಈ ಡಬಲ್ ಕ್ರೋಶೆ ಏನು ಹಾಕಿರ್ತೀವಿ ಬಟ್ಟೆಗೆ ಅದ್ರ ಪಕ್ಕದಲ್ಲೇನೆ ಈಗ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಪ್ರೀವಿಯಸ್ ಮುಂಚೆನೆ ನಾವು 1 ಡಬಲ್ ಕ್ರೋಶೆ ಮಾಡ್ಕೊಂಡಿರ್ತೀವಿ, ಈಗ 2 ಡಬಲ್ ಕ್ರೋಶೆ ಮಾಡ್ಕೊಂಡ್ರೆ ಅಲ್ಲಿಗೆ ಒಟ್ಟು 3 ಡಬಲ್ ಕ್ರೋಶೆ ಆಗುತ್ತೆ ಬೀಡ್ ಆದ್ಮೇಲೆ. ಸೊ ಈಗ ಮತ್ತೆ ದಾರಾನ ಮೇಲೆ ಕೇಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸ್ಮಾಲ್ ಸೈಜ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಬಟ್ಟೆಗೆ ನೀಡಲ್ನ ಹಾಕಿ ಮತ್ತೆ 3 ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಸೊ 3 ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ 3 ಚೈನ್ ಹಾಕಿ 3 ಡಬಲ್ ಕ್ರೋಶೆ, 1 ಸ್ಮಾಲ್ ಸೈಜ್ ಬೀಡು, 3 ಡಬಲ್ ಕ್ರೋಶೆ, ಆಮೇಲೆ ಬಿಗ್ ಬೀಡ್ ಹಾಕಿ ಮತ್ತೆ ಆರ್ಚ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನ್. ಪುಟ್ಟದಾಗಿ ಬರುತ್ತೆ ಫ್ಲವರ್ ಡಿಸೈನ್ ಏನದು. ಸೊ ನೋಡಿ ನೀಟಾಗಿ ಒಂದ್ಸಲ ಫಿಂಗರಲ್ಲಿ ಪ್ರೆಸ್ ಮಾಡಿ ಅಡ್ಜಸ್ಟ್ ಮಾಡಿದ್ರೆ ಆಯ್ತು. ಸ್ಟಾರ್ಟಿಂಗ್ ಮಾಡಿದಾಗ ನಿಮಗೆ ಫ್ರಿಲ್ಸ್ ತರ ಬೆಂಡ್ ಆಗಿರೋ ತರ ಕಾಣಿಸುತ್ತೆ ನೋಡಿ. ಪೂರ್ತಿ ಫಿನಿಶ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಒಂದ್ಸಲ ಫಿಂಗರಲ್ಲಿ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಪೂರ್ತಿ ಫಿನಿಶ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಡಿಸೈನು. ಸೊ ನನ್ನ ಬಟ್ಟೆ ಲೇಸಲ್ಲಿ ಮಾಡಿರೋದ್ರಿಂದ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಗೊತ್ತಿಲ್ಲ, ಬಟ್ ಸ್ಯಾರಿಗೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಸಿಂಪಲ್ ಆಗಿ. ಸೊ ನೋಡಿ ಇದಕ್ಕೆ ನಾನು 137 ದಾರನ ಪುಟ್ಟದಾಗಿ ಬೇಬಿ ಕುಚ್ಚನ್ನ ಕಟ್ಟಿದ್ದೀನಿ. ಬೇಬಿ ಕುಚ್ಚಿಗಿಂತನೂ ನಿಮಗೆ ಶಾರ್ಟ್ ಆಗಿ ಬರುತ್ತೆ ಆ ಆರ್ಚ್ ಏನಿದೆ ಅದು. ಸೊ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು. ತುಂಬ ಈಸಿ ಇದೆ, ನೀವು ಕೂಡ ಟ್ರೈ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ಸ್ನಲ್ಲಿ ಹೇಳ್ಬೋದು. ಸೊ ಇವತ್ತಿನ ಡಿಸೈನ್ ಇದಾಗಿತ್ತು. ಎಲ್ಲರಿಗೂ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಮರೀದಲ್ಲೇ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ವೀಡಿಯೋಸು ಯಾವ ರೀತಿ ಬೇಕು, ಬ್ರೈಡಲ್ ಡಿಸೈನ್ಸ್ ಬೇಕಾ, ಸಿಂಪಲ್ ಡಿಸೈನ್ ಬೇಕಾ, ವಿದೌಟ್ ಬೀಡು ಅಥವಾ ವಿತ್ ಬೀಡ್ ಯಾವ ರೀತಿ ಬೇಕು ಡಿಸೈನ್ಸ್ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.